ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಈ ಹಾವುಗಳ ಬಗ್ಗೆ, ಅದರ ವಿಷದ ಬಗ್ಗೆ ನಮ್ಮಲ್ಲಿ ವಿಚಿತ್ರವಾದ ನಂಬಿಕೆಗಳಿವೆ. ಈ ಹಿಂದೆ ವಿಷಕನ್ಯೆಯರನ್ನು ಬಳಸಿ ಮನುಷ್ಯರ ಕೊಲೆ ಮಾಡಲಾಗ್ತಾ ಇತ್ತಂತೆ. ಹೀಗಾಗಿ ಅದನ್ನು ತಪ್ಪಿಸೋದಕ್ಕೆ ಮೌರ್ಯ ವಂಶದ ಚಂದ್ರಗುಪ್ತನಿಗೆ ಬಾಲ್ಯದಿಂದಲೂ ಸ್ವಲ್ಪ ವಿಷ ಉಣಿಸಿ ವಿಷಕ್ಕೆ ಆಂಟಿಬಾಡೀಸ್ ಆತನ ಶರೀರದಲ್ಲಿ ಸಿದ್ಧವಾಗೋ ಹಾಗೆ ಆಚಾರ್ಯ ಚಾಣಕ್ಯರು ಮಾಡಿದ್ರು ಅನ್ನೋ ಕಥೆಗಳನ್ನು ನಾವು ಓದಿದೀವಿ. ಅದು ಬರೀ ಕಥೆನಾ? ಹಾಗೆ ಮಾಡೋದಕ್ಕೆ ಸಾಧ್ಯ ಆಗತ್ತಾ? ರಕ್ತ ಸೇರೋ ವಿಷ ಮನುಷ್ಯನನ್ನು ಕೊಲ್ಲುತ್ತೆ. ಹಾಗಾದ್ರೆ ವಿಷವನ್ನ ಹೊಟ್ಟೆಗೆ ತಿನ್ನಿಸಿ ಅದನ್ನ ಜೀರ್ಣ ಮಾಡಿಸೋದ್ರಿಂದ ಪ್ರಯೋಜನ ಇದೆಯಾ? ಗೊತ್ತಿಲ್ಲ. ಇನ್ನು ಇಂಥದ್ದೇ ವಿಷ ಉಣಿಸಿ ಬೆಳೆಸುವ ಕಥೆಗಳು ನಮಗೆ ಬೇರೆ ಬೇರೆ ದೇಶಗಳ ಪುರಾತನ ಇತಿಹಾಸಗಳಲ್ಲಿ ಕೂಡ ಓದೋದಕ್ಕೆ ಸಿಗುತ್ತವೆ. ಆದ್ರೆ ಗೆಳೆಯರೆ, ಈ ವಿಷದ ಬಗ್ಗೆ ಮತ್ತು ಅದನ್ನ ಔಷಧವಾಗಿಸುವ ಬಗ್ಗೆ ಅರಬರಲ್ಲಿ ಒಂದು ವಿಚಿತ್ರವಾದ ನಂಬಿಕೆ ಇದೆ ಮತ್ತು ಅದು ಅವರ ಒಂಟೆಗಳಿಗೆ ಸಂಬಂಧಪಟ್ಟ ನಂಬಿಕೆ. ಅಲ್ಲಿ ಒಂಟೆಗಳು ಅನಾರೋಗ್ಯಕ್ಕೀಡಾದ್ರೆ ವಿಷ ಸರ್ಪಗಳನ್ನ ತಂದು ಜೀವಂತವಾಗಿ ಒಂಟೆಗೆ ತಿನ್ನಿಸಲಾಗುತ್ತೆ. ಸಸ್ಯಾಹಾರಿ ಒಂಟೆಯನ್ನ ಹಾವು ತಿನ್ನೋ ಹಾಗೆ ಅವರು ಮಾಡ್ತಾರೆ. ಹಾಗಾದ್ರೆ ಏನಿದು ಒಂಟೆಗೆ ಕೊಡೋ ಚಿಕಿತ್ಸೆ? ಒಂಟೆಗಳು ವಿಷ ಸರ್ಪಗಳನ್ನು ತಿಂದು ಜೀರ್ಣ ಮಾಡ್ಕೊಳ್ತ್ವಾ? ಹಾಗೆ ಮಾಡೋದ್ರಿಂದ ಅವುಗಳ ರೋಗ ವಾಸಿಯಾಗತ್ತಾ? ಈ ಚಿಕಿತ್ಸೆಯ ಬಗ್ಗೆ ಅಲ್ಲಿನ ಜನರ ಮತಗ್ರಂಥಗಳಲ್ಲಿ ಉಲ್ಲೇಖ ಇದೆಯಾ? ಬನ್ನಿ ನೋಡೋಣ. ಗೆಳೆಯರೆ, ಸರ್ಪ ಪ್ರಪಂಚದ ಬಗ್ಗೆ ನಮಗೆ ಮೊದಲಿಂದಲೂ ಕೂಡ ಒಂದು ಭಯಾನೂ ಇದೆ, ಒಂದು ಕುತೂಹಲ ಕೂಡ ಇದೆ. ಹಾವುಗಳನ್ನು ನಾವು ಪೂಜೆ ಮಾಡ್ತೀವಿ, ಕಂಡ್ರೆ ಕೊಂದು ಕೂಡ ಹಾಕ್ತೀವಿ. ಸರ್ಪಗಳ ಬಗ್ಗೆ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಲ್ಲಿ ಅಂತಹ ಸಾಕಷ್ಟು ನಂಬಿಕೆಗಳಿವೆ. ಭಾರತದ ಜನರನ್ನ ಹಾವಾಡಿಗರು ಅಂತ ಯುರೋಪಿಯನ್ನರು ಹಾಸ್ಯ ಮಾಡ್ತಾ ಇದ್ರು. ಆದ್ರೆ ಈಜಿಪ್ಟ್ನ ಜಗದೇಕ ಸುಂದರಿ ಸಾಮ್ರಾಜ್ಞಿ ಕ್ಲಿಯೋಪಾತ್ರ ಹಾವಿನಿಂದ ಕಚ್ಚಿಸಿಕೊಂಡೇ ಸಾವಿಗೀಡಾಗ್ತಾಳೆ. ಅಲೆಕ್ಸಾಂಡರ್ನ ತಾಯಿ ಸರ್ಪದೇವತೆಗಳನ್ನ ಪೂಜಿಸ್ತಾ ಇದ್ಲು. ದಕ್ಷಿಣ ಅಮೆರಿಕದ ಮಾಯನ್ ನಾಗರಿಕತೆಯಲ್ಲಿ ಸರ್ಪಕ್ಕೆ ಪೂಜ್ಯ ಸ್ಥಾನ ಇದೆ. ಈ ತರದ ಕಥೆಗಳು ಬೇರೆ ಬೇರೆ ನಾಗರಿಕತೆಗಳಲ್ಲಿವೆ ಅನ್ನೋದನ್ನ ಐರೋಪ್ಯರು ಮರೆತೇ ಹೋಗ್ತಾರೆ. ಅದೊಂದು ಕಡೆ ಇರಲಿ. ಈ ಜಗತ್ತಿನಾದ್ಯಂತ ಪ್ರತಿ ವರ್ಷ ಸರಾಸರಿ 54 ಲಕ್ಷ ಜನ ಹಾವುಗಳ ಕಡಿತದಿಂದ ಪ್ರಾಣ ಬಿಡ್ತಾ ಇದ್ದಾರಂತೆ. ವಿಷ ಸರ್ಪ ಕಚ್ಚಿದ್ರೆ ಸರಿಯಾದ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂದ್ರೆ ಸಾವು ಅನ್ನೋದು ಖಚಿತ. ಹಾವು ಕಚ್ಚಿದ್ರೆ ಮನುಷ್ಯರಷ್ಟೇ ಅಲ್ಲ, ಪ್ರಾಣಿಗಳು ಕೂಡ ಸಾವನ್ನಪ್ಪುತ್ತವೆ. ಕಾಳಿಂಗ ಸರ್ಪದಲ್ಲಿ ಒಂದು ದೊಡ್ಡ ಆನೆಯನ್ನೇ ಕೊಂದು ಕೆಡವುವಷ್ಟು ವಿಷ ಇದೆ ಅಂತ ಹೇಳ್ತಾರೆ. ಆದ್ರೆ ಮರುಭೂಮಿಯ ಹಡಗುಗಳು ಅಂತ ಕರೆಸಿಕೊಳ್ಳುವ ಒಂಟೆಗಳಿವೆಯಲ್ಲ, ಅವುಗಳ ವಿಷಯನೇ ಬೇರೆ. ಅವು ವಿಷ ಹಾವುಗಳನ್ನ ಜೀವಂತವಾಗಿ ನುಂಗುತ್ತವೆ. ಕೇಳೋದಕ್ಕಿದು ನಿಮಗೆ ವಿಚಿತ್ರ ಅನ್ನಿಸಬಹುದು, ಆದ್ರೆ ಇದು ಸುಳ್ಳಂತೂ ಅಲ್ಲ. ಈ ಒಂಟೆಗಳು ಸಸ್ಯಾಹಾರಿ ಪ್ರಾಣಿಗಳು. ಅವು ಹಾವುಗಳನ್ನು ಹೇಗೆ ತಿನ್ನುತ್ತವೆ ಅಂತ ನಿಮಗೆ ಅನ್ನಿಸಬಹುದು. ಒಂಟೆಗಳು ಸಸ್ಯಾಹಾರಿಗಳು ಅನ್ನೋದು ನಿಜ. ಇನ್ನು ಒಂಟೆಗಳು ತಾವು ಹುಡುಕೊಂಡು ಹೋಗಿ ಹಾವುಗಳನ್ನು ತಿನ್ನೋದು ಇಲ್ಲ. ಆದರೆ ಅವುಗಳ ಮಾಲೀಕರು ಇರ್ತಾರಲ್ಲ, ಅವರೇ ಚಿಕಿತ್ಸೆಯ ಹೆಸರಲ್ಲಿ ಒಂಟೆಗಳಿಗೆ ಜೀವಂತ ಹಾವುಗಳನ್ನು ನುಂಗಿಸ್ತಾರೆ. ಹಾಗೆ ಮಾಡೋದ್ರಿಂದ ಹಾವಿನ ವಿಷ ಒಂಟೆಗೆ ಅಪಾಯವನ್ನ ಮಾಡೋದಿಲ್ಲ, ಬದಲಿಗೆ ಅವುಗಳಲ್ಲಿ ಹೊಸ ಚೈತನ್ಯ ಮೂಡಿಸುತ್ತೆ ಮತ್ತು ಇದರಿಂದ ಮನುಷ್ಯರಿಗೆ ಕೂಡ ಲಾಭ ಆಗುತ್ತೆ ಅನ್ನೋ ಒಂದು ನಂಬಿಕೆ ಅಲ್ಲಿನ ಜನರಲ್ಲಿದೆ. ಗೆಳೆಯರೆ, ಜಾಗತಿಕವಾಗಿ ಹಾವಿನ ಕಡಿತದಿಂದ ಉಂಟಾಗುವ ಸಾವುಗಳು ಹೆಚ್ಚಿನ ಪ್ರಮಾಣದಲ್ಲಿವೆ. ಹೀಗಾಗಿ ವಿಜ್ಞಾನಿಗಳು ಹಾವಿನ ವಿಷಕ್ಕೆ ಪರ್ಯಾಯವಾಗಿ ವಿಷದಿಂದಲೇ ಔಷಧವನ್ನು ತಯಾರು ಮಾಡೋದನ್ನ ಕಂಡು ಹಿಡಿದಿದ್ದಾರೆ. ಹೇಗೆ ಮೊನ್ನೆ ಚೈನಾ ವೈರಾಣು ಬಂದಾಗ ಆ ವೈರಾಣುವನ್ನೇ ಬಳಸಿ ಆಂಟಿಬಾಡಿಗಳನ್ನು ತಯಾರು ಮಾಡಲಾಯಿತು, ಹಾಗೇನೆ ಹಾವಿನ ವಿಷವನ್ನ ಕುದುರೆ, ಕುರಿಯಂಥ ಪ್ರಾಣಿಗಳಿಗೆ ಅಲ್ಪ ಪ್ರಮಾಣದಲ್ಲಿ ಕೊಡಲಾಗುತ್ತೆ. ಆಗ ಆ ವಿಷದ ವಿರುದ್ಧ ಹೋರಾಡೋದಕ್ಕೆ ಪ್ರಾಣಿಗಳಲ್ಲಿ ಆಂಟಿಬಾಡಿಗಳು ಹುಟ್ಟುಕೊಳ್ಳುತ್ತವಲ್ಲ, ಅವುಗಳನ್ನು ಕಲೆಕ್ಟ್ ಮಾಡಿ ಅದರಿಂದ ಔಷಧವನ್ನು ತಯಾರು ಮಾಡ್ತಾರೆ. ಸಾಮಾನ್ಯವಾಗಿ ಈ ಆಂಟಿಡೋಟ್ಗಳನ್ನ ಕೋಲ್ಡ್ ಸ್ಟೋರೇಜ್ಗಳಲ್ಲಿ ಇಡಬೇಕು. ಆದರೆ ಆಫ್ರಿಕಾದ ಕೆಲ ಬಡ ದೇಶಗಳಲ್ಲಿ ಅದು ಸಾಧ್ಯ ಆಗೋದಿಲ್ಲ. ಇನ್ನು ಹಾವು ಕಡಿತದ ಪ್ರಕರಣಗಳು ಹೆಚ್ಚಾಗಿರೋದು ಕೂಡ ಅಂಥದ್ದೇ ದೇಶಗಳಲ್ಲಿ. ಸೊ ಈ ಸಮಸ್ಯೆಗೆ ಪರಿಹಾರವಾಗಿ ಸಂಶೋಧಕರು ಬಳಸ್ಕೊಳ್ಳೋದಕ್ಕೆ ಹೊರಟಿರುವುದು ಒಂಟೆಯನ್ನ. ಒಂಟೆಯ ದೇಹದಿಂದ ಕಲೆಕ್ಟ್ ಮಾಡಿದ ಆಂಟಿಡಾಟ್ಗಳನ್ನ ಹೆಚ್ಚಿನ ತಾಪಮಾನದಲ್ಲಿ ಕೂಡ ಸ್ಟೋರ್ ಮಾಡಿಡೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ಮರುಭೂಮಿಯಲ್ಲಿ ವಾಸಿಸುವ ಒಂಟೆಗಳು ಗರಿಷ್ಠ ತಾಪಮಾನದ ವಿರುದ್ಧ ಒಂದು ರೆಸಿಸ್ಟೆನ್ಸ್ ಅನ್ನು ಹೊಂದಿರುತ್ತವೆ. ಹೀಗಾಗಿ ಒಂಟೆಗಳ ದೇಹದಿಂದ ಆಂಟಿಬಾಡಿ ಕಲೆಕ್ಟ್ ಮಾಡಿ ಅದರಿಂದ ಔಷಧವನ್ನು ತಯಾರು ಮಾಡೋ ಪದ್ಧತಿ ಶುರುವಾಯಿತು. ಇದು ಮನುಷ್ಯರ ಪ್ರಾಣವನ್ನು ಉಳಿಸೋದಕ್ಕೆ ವೈದ್ಯಕೀಯ ಜಗತ್ತು ಮಾಡ್ತಾ ಇರೋ ಪ್ರಯೋಗ. ಇಲ್ಲಿ ವಿಷವನ್ನ ಪ್ರಾಣಿಗಳ ದೇಹಕ್ಕೆ ಇಂಜೆಕ್ಟ್ ಮಾಡ್ತಾರೆ ಮತ್ತು ಅದರಿಂದ ಔಷಧವನ್ನು ತಯಾರು ಮಾಡ್ತಾರೆ. ಆದರೆ ಒಂಟೆಗಳಿಗೆ ಜೀವಂತ ಹಾವುಗಳನ್ನ ನುಂಗ್ಸೋದು ಯಾಕೆ? ಸ್ನೇಹಿತರೆ, ಮರುಭೂಮಿಯಲ್ಲಿ ಸರಾಗವಾಗಿ ನಡೆಯಬಲ್ಲ, ಅಲ್ಲಿನ ಉಷ್ಣಾಂಶಕ್ಕೆ ಹೊಂದಿಕೊಂಡು ಇರಬಲ್ಲ ಪ್ರಾಣಿಗಳು ಅಂದರೆ ಒಂಟೆಗಳು. ಮಿಡ್ಲ್ ಈಸ್ಟ್ ಹಾಗೂ ಭಾರತದ ರಾಜಸ್ಥಾನದಲ್ಲಿ, ಗುಜರಾತ್ನ ಕಚ್ ಪ್ರದೇಶದ ಮರಳುಗಾಡಲ್ಲಿ ಈ ಒಂಟೆಗಳು ಸಾಕು ಪ್ರಾಣಿಗಳ ಥರ ಇವೆ. ಒಂಟೆಗಳನ್ನು ಸಂಚಾರಕ್ಕೆ, ವಸ್ತುಗಳ ಸಾಗಾಣಿಕೆಗೆ, ಪ್ರಯಾಣಿಕರ ಸವಾರಿಗೆ ಹಾಗೂ ಮಾಂಸಕ್ಕೆ ಕೂಡ ಸಾಕ್ತಾರೆ. ಸುಮಾರು 4.4 ಕೋಟಿ ವರ್ಷಗಳ ಹಿಂದೆ ಉತ್ತರ ಅಮೆರಿಕಾದಲ್ಲಿ ಒಂಟೆಗಳ ಜಾತಿಗೆ ಸೇರುವ ಕ್ಯಾಮಲಿಡಾ ಕುಟುಂಬದ ಪ್ರಾಣಿಗಳು ಪತ್ತೆ ಆದವು ಅಂತ ಹೇಳಲಾಗುತ್ತೆ. ಇನ್ನು 4.3 ಕೋಟಿ ವರ್ಷಗಳ ಹಿಂದೆ ಒಂಟೆಗಳ ಜಾತಿಗೆ ಸೇರಿದ
ಅವರ ಪೂರ್ವಜರಾದ ಕ್ಯಾಮಲೋಪುಗಳ ಪಳೆಯುಳಿಕೆಗಳು ಉತ್ತರ ಅಮೆರಿಕಾದಲ್ಲಿ ಪತ್ತೆಯಾಗಿರುವ ಬಗ್ಗೆ ವರದಿಯಾಗಿದೆ. ಅಲ್ಲಿಂದ ವಿಕಸನಗೊಂಡು ಪ್ರಸ್ತುತ ಒಣ ಹಾಗೂ ಶೀತ ಮರುಭೂಮಿ ಪ್ರದೇಶಗಳಲ್ಲಿ ಒಂಟೆಗಳು ನಮಗೆ ಕಂಡುಬರುತ್ತವೆ. ಈ ಮೊದಲು ಒಂಟೆಗಳು ಕೂಡ ಬೇರೆಲ್ಲ ಪ್ರಾಣಿಗಳ ಥರ ಕಾಡುಗಳಲ್ಲಿ ವಾಸ ಮಾಡ್ತಾ ಇದ್ವು. ಆದರೆ ಮನುಷ್ಯ ಬುದ್ಧಿವಂತ ಆದ ನೋಡಿ, ಆಮೇಲೆ ತನ್ನ ಬಳಕೆಗೆ ಬರೋ ಪ್ರಾಣಿಗಳನ್ನು ಗುರುತಿಸಿ ಪಳಗಿಸ್ಕೊಳ್ಳೋದಕ್ಕೆ ಅವನು ಶುರು ಮಾಡ್ದ. ಹೀಗಾಗಿ ಒಂಟೆಗಳು ನಾಡಿಗೆ ಬಂದು. ಈ ಒಂಟೆಗಳಲ್ಲಿ ಒಟ್ಟು 3 ವಿಧಗಳಿವೆ. ಒಂದು ಡ್ರೊಮೆಡರಿ ಒಂಟೆಗಳು, ಬ್ಯಾಕ್ಟ್ರಿಯನ್ ಒಂಟೆಗಳು ಹಾಗೂ ವೈಲ್ಡ್ ಬ್ಯಾಕ್ಟ್ರಿಯನ್ ಒಂಟೆಗಳು. ಈ ಡ್ರೊಮೆಡರಿ ಒಂಟೆಗಳು ತಮ್ಮ ಬೆನ್ನಿನ ಮೇಲೆ ಒಂದು ಡುಬ್ಬಾನ ಹೊಂದಿದ್ರೆ ಬ್ಯಾಕ್ಟ್ರಿಯನ್ ಒಂಟೆಗಳಲ್ಲಿ 2 ಡುಬ್ಬಾಗಳಿರುತ್ತವೆ. ಈ ಡುಬ್ಬಾಗಳು ಒಂಟೆಗಳು ಕೊಬ್ಬನ್ನು ಶೇಖರಿಸಿಡೋದಕ್ಕೆ ಸಹಾಯ ಮಾಡುತ್ತವೆ. ಜಾಗತಿಕವಾಗಿ ಎಷ್ಟು ಒಂಟೆಗಳಿವೆ ಆ ಪೈಕಿ 90% ಒಂದು ಡುಬ್ಬ ಹೊಂದಿರುವ ಡ್ರೊಮೆಡರಿ ಒಂಟೆಗಳಿವೆ. ಇನ್ನು ವೈಲ್ಡ್ ಬ್ಯಾಕ್ಟ್ರಿಯನ್ ಒಂಟೆಗಳು ಅಳಿವಿನ ಅಂಚಿನಲ್ಲಿರುವ ಪ್ರಭೇದಗಳಾಗಿದ್ದು ಅವು ಎಲ್ಲ ಸೇರಿಸಿದರೂ ಕೂಡ 1,000ಕ್ಕಿಂತ ಕಡಿಮೆ ಸಂಖ್ಯೆಯಲ್ಲಿವೆ ಅಂತ ಹೇಳ್ತಾರೆ. ಬ್ಯಾಕ್ಟ್ರಿಯನ್ ಒಂಟೆಗಳು ಮಧ್ಯ ಏಷ್ಯಾದಲ್ಲಿ ಕಂಡುಬಂದರೆ ಡ್ರೊಮೆಡರಿ ಒಂಟೆಗಳು ಮಧ್ಯಪ್ರಾಚ್ಯ ಮತ್ತು ಮಧ್ಯ ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತವೆ. ಇನ್ನು ವೈಲ್ಡ್ ಬ್ಯಾಕ್ಟ್ರಿಯನ್ ಒಂಟೆಗಳು ಚೀನಾ ಹಾಗೂ ಮಂಗೋಲಿಯಾದ ಐಸೋಲೇಟೆಡ್ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಒಂಟೆಗಳು ಮರುಭೂಮಿ ಪ್ರದೇಶಗಳಲ್ಲಿ ಮನುಷ್ಯರ ಜೀವನವನ್ನು ಸುಲಭ ಮಾಡೋದರಲ್ಲಿ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇವೆ. ಮರುಭೂಮಿಯ ಬಿಸಿಲಲ್ಲಿ ಕೂಡ ಗಂಟೆಗೆ 40ರಿಂದ 65 ಕಿಲೋಮೀಟರ್ಗಳ ವೇಗದಲ್ಲಿ ಓಡುವ ಸಾಮರ್ಥ್ಯ ಒಂಟೆಗಳಿಗಿದೆ. ಹೀಗಾಗಿ ಸಂಚಾರಕ್ಕೆ, ವಸ್ತು ಸಾಗಾಣಿಕೆಗೆ, ಪ್ರವಾಸೋದ್ಯಮಕ್ಕೆ ಒಂಟೆಗಳನ್ನು ಹೆಚ್ಚಾಗಿ ಬಳಸಲಾಗ್ತಾ ಇದೆ. ಒಂಟೆಗಳು ತಮ್ಮ ಡುಬ್ಬಾದಲ್ಲಿ ಕೆಲವು ಕಿಲೋಗ್ರಾಂಗಳಷ್ಟು ಫ್ಯಾಟ್ ಅನ್ನು ಶೇಖರಣೆ ಮಾಡಿಟ್ಟುಕೊಳ್ಳೋದ್ರಿಂದ ಹಲವು ದಿನಗಳ ಕಾಲ ಆಹಾರ ಮತ್ತು ನೀರು ಸಿಗದೇ ಇದ್ರೂ ಕೂಡ ಅವು ಬದುಕುಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಇಂಥ ಒಂಟೆಗಳಿಗೆ ವಿಷ ಹಾವುಗಳನ್ನು ತಿನ್ನಿಸೋದು ಯಾಕೆ? ಸ್ನೇಹಿತರೆ, ಊಟದ ವಿಷಯ ಬಂದರೆ ಒಂಟೆಗಳು ಸಸ್ಯಾಹಾರಿಗಳು, ಇದು ನಮಗೆ ಗೊತ್ತಿದೆ. ಈ ಒಂಟೆಗಳು ಮರುಭೂಮಿಯಲ್ಲಿ ಸಿಗುವ ಎಲ್ಲ ಗಿಡಗಳನ್ನು, ಮರದ ತೊಪ್ಪಲನ್ನು ತಿನ್ನತ್ವೆ. ಸಸ್ಯಾಹಾರಿಯಾಗಿರೋ ಈ ಪ್ರಾಣಿಗಳು ಹಾವುಗಳನ್ನು ತಿನ್ನತ್ವೆ ಅನ್ನೋದು ಆಶ್ಚರ್ಯಕರ ಸಂಗತಿನೇ. ನಮ್ಮಲ್ಲಿ ಕೆಲ ಸಸ್ಯಾಹಾರಿ ಜನಾಂಗ ಆಗಾಗ ಬಾಯಿ ರುಚಿಗೆ ಕದ್ದು ಮುಚ್ಚಿ ಬಾಡು ತಿಂದು ಬರ್ತಾರಲ್ಲ, ಹಾಗೆ ಈ ಒಂಟೆಗಳು ಕೂಡ ಏನಾದರೂ ಬಾಯಿ ರುಚಿಗೆ ತಿನ್ನತ್ವೇನೋ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಇವು ಇಷ್ಟಪಟ್ಟು ಹಾವನ್ನು ತಿನ್ನೋದಕ್ಕೆ ಹೋಗೋದಿಲ್ಲ. ಆದರೆ ಇವುಗಳಿಗೊಂದು ವಿಚಿತ್ರ ಕಾಯಿಲೆ ಬರುತ್ತೆ. ಆಗ ಅವು ಆಹಾರ ತಿನ್ನೋದನ್ನು ಬಿಟ್ಟುಬಿಡುತ್ತವೆ, ನೀರು ಕುಡಿಯೋದನ್ನು ನಿಲ್ಲಿಸತ್ವೆ. ಒಂಟೆಗಳು ಸೋಂಬೇರಿತನಕ್ಕೆ ಬೀಳುತ್ತವೆ, ಜಡ ಆಗತ್ವೆ, ಡಲ್ಲಾಗಿರೋದಕ್ಕೆ ಶುರು ಮಾಡ್ತವೆ. ಆಗ ಅವುಗಳಿಗೆ ಜೀವಂತ ಹಾವುಗಳನ್ನು ಹಿಡ್ಕೊಂಡು ಬಂದು ನುಂಗಿಸಲಾಗತ್ತೆ. ಹೀಗೆ ಜೀವಂತ ಹಾವುಗಳನ್ನು ತಿನ್ನಿಸೋದನ್ನ ಹ್ಯಾಮ್ ಅಂತ ಕರೀತಾರೆ. ಹಾಗೆ ಈ ಕಾಯಿಲೆಯನ್ನು ಕೂಡ ಹ್ಯಾಮ್ ಕಾಯಿಲೆ ಅಂತಲೇ ಕರೆಯಲಾಗುತ್ತೆ. ಹೀಗೆ ಹಾವು ತಿನ್ನಿಸಿದ ನಂತರ ಅವು ವಿಪರೀತ ಪ್ರಮಾಣದ ನೀರು ಕುಡಿಯುತ್ತವಂತೆ. ಹಾಗೆ ನೀರು ಕುಡಿಯೋದ್ರಿಂದ ಅವುಗಳ ಕಾಯಿಲೆ ವಾಸಿಯಾಗಿ ಮತ್ತೆ ಲವಲವಿಕೆ ಬರುತ್ತೆ ಅನ್ನೋ ನಂಬಿಕೆ ಅಲ್ಲಿನ ಒಂಟೆ ಮಾಲೀಕರಲ್ಲಿದೆ. ಈ ಬಗ್ಗೆ ಕುರಾನ್ನಲ್ಲಿ ಕೂಡ ಹೇಳಿದ್ದಾರೆ ಅಂತ ಒಂದಷ್ಟು ಜನ ಹೇಳ್ತಾರೆ. ಆದರೆ ನಾನು ಆ ಗ್ರಂಥವನ್ನು ಇನ್ನೂ ಓದಿಲ್ಲ, ಹೀಗಾಗಿ ಖಚಿತವಾಗಿ ಆ ಬಗ್ಗೆ ನನಗೆ ಗೊತ್ತಿಲ್ಲ. ಖುರಾನ್ ಓದಿದವರು ಯಾರಾದರೂ ಇದ್ರೆ ಈ ವಿಷಯದ ಬಗ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನು ಹೀಗೆ ಒಂಟೆ ಹಾವು ನುಂಗಿದ ಮೇಲೆ 5-6 ಗಂಟೆಗಳ ಕಾಲದ ನಂತರ ಅದಕ್ಕೆ ಏನು ಹಿಂಸೆ ಆಗುತ್ತೋ ಗೊತ್ತಿಲ್ಲ, ಅಂತೂ ಅದರ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬರುವುದಕ್ಕೆ ಶುರು ಆಗುತ್ತಂತೆ. ಈ ಕಣ್ಣೀರು ನಾರ್ಮಲ್ ಆಗಿ ಬರುವ ಕಣ್ಣೀರಿಗಿಂತ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಇದರಲ್ಲಿ ಮೆಡಿಸಿನಲ್ ಕ್ವಾಲಿಟೀಸ್ ಇರುತ್ತವೆ ಅಂತ ಅಲ್ಲಿನ ಜನ ನಂಬುತ್ತಾರೆ ಮತ್ತು ಈ ಕಣ್ಣೀರನ್ನ ತಿರಾಕ್ ಅಂತ ಕರೆಯಲಾಗುತ್ತೆ. ಇಲ್ಲಿ ಒಂಟೆ ಯಾವಾಗ ಕಣ್ಣೀರು ಹಾಕತ್ತೆ ಅಂತ ಅದರ ಮಾಲೀಕ ಕಾಯ್ತಾ ಇರ್ತಾನಂತೆ. ಅದು ಅಳೋದಕ್ಕೆ ಶುರು ಮಾಡಿದ ಕೂಡಲೇ ಅದರ ಕಣ್ಣೀರನ್ನು ಸಂಗ್ರಹಿಸಿಡ್ತಾರೆ. ಅದಕ್ಕೆ ಒಳ್ಳೆ ಬೆಲೆ ಕೂಡ ಇದೆ ಅಂತ ಹೇಳಲಾಗುತ್ತೆ. ಗೆಳೆಯರೆ, ಸಾಮಾನ್ಯವಾಗಿ ಒಂಟೆಗಳು ಪ್ಯಾರಾಸೈಟಿಕ್ ಇನ್ಫೆಕ್ಷನ್ಗೆ ಒಳಗಾಗತ್ವೆ. ಅದನ್ನ ಟ್ರೈಪಾನೋಸೋಮಿಯಾಸಿಸ್ ಅಂತ ಕರೀತಾರೆ. ಈ ಸಂದರ್ಭದಲ್ಲಿ ನಾನಾ ಸಮಸ್ಯೆಗೀಡಾಗುವ ಒಂಟೆಗಳಿಗೆ ಹಾವು ತಿನ್ನಿಸುವ ಪದ್ಧತಿಯೊಂದು ಅಲ್ಲಿದೆ. ಅದನ್ನೇ ಅವರು ಲೋಕಲ್ ಭಾಷೆಯಲ್ಲಿ ಹ್ಯಾಮ್ ಅಂತ ಕರೆಯೋದು. ಈ ಹಾವಿನ ವಿಷ ಇದೆಯಲ್ಲ, ಇದರಲ್ಲಿ ಸುಮಾರು 20ಕ್ಕೂ ಹೆಚ್ಚು ಪ್ರೋಟೀನ್ ಆಧಾರಿತ ಕೆಮಿಕಲ್ಗಳಿರುತ್ತವೆ. ಇವು ವಿವಿಧ ಬ್ಯಾಕ್ಟೀರಿಯಾ, ಪ್ಯಾರಾಸೈಟ್ ಹಾಗೂ ವೈರಸ್ಗಳಿಂದ ಬರೋ ರೋಗಗಳ ವಿರುದ್ಧ ಔಷಧವಾಗಿ ಕೆಲಸ ಮಾಡುತ್ತವೆ. ಆದರೆ ಹಾವನ್ನು ನೇರವಾಗಿ ಮತ್ತು ಜೀವಂತವಾಗಿ ತಿನ್ನಿಸೋದ್ರಿಂದ ಕಾಯಿಲೆ ವಾಸಿ ಆಗತ್ತೆ ಅಂತ ಹೇಳೋದಕ್ಕೆ ಯಾವ ಸೈಂಟಿಫಿಕ್ ಆಧಾರನೂ ಇದುವರೆಗೆ ದೊರೆತಿಲ್ಲ. ಇನ್ನು ಒಂಟೆಯ ಕಣ್ಣೀರಿನ ಬಗ್ಗೆ ಕೂಡ ಯಾವ ವೈಜ್ಞಾನಿಕ ಮಾಹಿತಿಯೂ ಇಲ್ಲ. ಈ ಬಗ್ಗೆ ಸಂಶೋಧನೆ ಮಾಡೋದಕ್ಕೆ ಕೂಡ ಯಾರೂ ಹೋದಂತೆ ಕಾಣ್ತಾ ಇಲ್ಲ. ಗೆಳೆಯರೆ, ಕೇವಲ ಒಂಟೆಗಳು ಮಾತ್ರ ಅಲ್ಲ, ಹುಲ್ಲನ್ನು ಮೇಯುವಾಗ ಜಿಂಕೆಗಳು, ದನಕರುಗಳು ಕೂಡ ಹಾವುಗಳನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆಕಳುಗಳಲ್ಲಿ ಫಾಸ್ಫರಸ್ನಂಥ ಮಿನರಲ್ನ ಪ್ರಮಾಣ ಕಡಿಮೆ ಆದಾಗ ಹಾವುಗಳನ್ನು ಅವು ತಿನ್ನುತ್ತವೆ ಅಂತ ಹೇಳ್ತಾರೆ. ಆದರೆ ನಾವಂತೂ ಅದನ್ನ ಇದುವರೆಗೆ ನೋಡಿಲ್ಲ. ಇತ್ತೀಚೆಗೆ ಆಸ್ಟ್ರೇಲಿಯಾದಲ್ಲಿ ಹಸುವೊಂದು ಹೆಬ್ಬಾವನ್ನು ತಿಂತಾ ಇರೋ ವಿಡಿಯೋ ಒಂದು ವೈರಲ್ ಆಗಿತ್ತು. ಅಷ್ಟು ಬಿಟ್ರೆ ಸಸ್ಯಾಹಾರಿ ಹಸುಗಳು ಹಾವುಗಳನ್ನ ತಿನ್ನತ್ವಾ ಅನ್ನೋದು ಗೊತ್ತಿಲ್ಲ. ಈ HF ಹಸುಗಳು ಏನ್ ತಿಂತಾ ಇದೀವಿ ಅನ್ನೋದು ಕೂಡ ಗೊತ್ತಾಗದೆ ಹುಲ್ಲಿನ ಜೊತೆ ಬಾಯಿಗೆ ಸಿಕ್ಕಿದ್ದನ್ನೆಲ್ಲ ಜಗದು ಬಿಡುತ್ತವೇನೋ ಅದು ಕೂಡ ಇದುವರೆಗೆ ನಮ್ಮ ಕಣ್ಣಿಗೆ ಬಿದ್ದಿಲ್ಲ. ನೀವೇನಾದ್ರೂ ಹಾವನ್ನ ಹಸು ತಿನ್ನೋದನ್ನ ನೋಡಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ತಿಳಿಸಿ. ಇದು ಗೆಳೆಯರೆ, ಒಂಟೆಗಳಿಗೆ ಹಾವು ತಿನ್ನಿಸೋ ಪದ್ಧತಿ ಹಾಗೂ ಅದರ ಹಿಂದಿನ ನಂಬಿಕೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.